ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅವರು ಬರಲಿಲ್ಲ. ಇವತ್ತು ಅವರು ಎಸ್ ಎಂ ಕೃಷ್ಣ ಅವರ ಬಗ್ಗೆ ಸವಿಸ್ತಾರವಾಗಿ ಅವ್ರಿಗೆ ಏನೇನು ಅನಿಸಿದೆ ಅದನ್ನು ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಒಂದು ಮಾಡೆಲ್ ಅವರು ನಮಗೆ, ಅವ್ರ ಸ್ಟೇಟ್ಮೆಂಟ್ ಅದೇ ರೀತಿ ಅವರ ಕೊನೆಯ ದಿನಗಳಲ್ಲೂ ಅವರ ನೀವು ತಾವು ಬಂದಿದ್ರಿ, ಅವ್ರ ಕೊನೆ ಅಂತ್ಯ ಸಂಸ್ಕಾರ ಆಗೋವಾಗ ಅದೇ ರೀತಿ ಆಯ್ತು. ಎಲ್ಲ ಶಿಸ್ತುಬದ್ಧವಾಗಿ ಒಂಚೂರು ಅಡೆತಡೆ ಏನು ಇಲ್ದಂಗೆ ಆಗಿದೆ. ಅದೇ ರೀತಿ ನಮ್ಮ ಅಶ್ವಥ್ ನಾರಾಯಣ್ ಅವರು ಕೂಡ ನಮ್ಮ ಆ ಏರಿಯಾದ MLA, ಅವರು ಕೂಡ ನಮ್ಗೆ ಗೊತ್ತಿಲ್ದಂಗೆ ರಾತ್ರಿನೇ ಹೊರಟೋಗ್ಬಿಟ್ಟಿದ್ದಾರೆ. ಹೋಗಿ ಅವರು ಏರಿಯಾದ MLA ಆಗಿ ಅವರು ಆ ಕ್ಷೇತ್ರ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ಸೊ ಸುವಿಸ್ತಾರವಾಗಿ ಹಾಗೆ ಸ್ಟೇಟ್ಮೆಂಟ್ ಹೇಗೆ ಬೆಳೆದ್ರು ಅದೇ ರೀತಿ ಅವರ ಅಂತ್ಯ ಸಂಸ್ಕಾರನೂ ಆಗಿದೆ. ಅದಕ್ಕೆ ನಾನು ತಮಗೆ ಇಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಅವರು ಒಂದೆರಡು ಮಾತು ಹೇಳಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಎಸ್ ಎಂ ಕೃಷ್ಣ ಅವರು, ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿ ಎಸ್ ಎಂ ಕೃಷ್ಣ ಅವರು, ಈ ಒಡನಾಟ ಅವತ್ತಿದ್ದಕ್ಕೆ ಕರ್ನಾಟಕದಲ್ಲಿ ಮೆಟ್ರೋ ಬಂದಿತ್ತು. ಎಸ್ ಎಂ ಕೃಷ್ಣ ಮತ್ತು ಅನಂತಕುಮಾರ್ ಅವರ ಜೋಡಿ, ಬೆಂಗಳೂರಿಗೆ ಮೆಟ್ರೋ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲ ಬಂದಿದ್ದು ಇವರಿಬ್ಬರ ಒಂದು ದೂರದರ್ಶಿ ಒಂದು ಅಂದ್ರೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಬಟ್ ಇವಾಗ ನಾವು ಅದನ್ನ ನೋಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದ್ವೇಷ ದ್ವೇಷ ದ್ವೇಷ. ಕೇಂದ್ರ ಸಚಿವರಾಗ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಚುನಾವಣೆ ಆದ್ಮೇಲೆ ಇಬ್ರು ಹೊಂದಾಣಿಕೆಯಿಂದ ಹೋದ್ರೇನೆ ರಾಜ್ಯದ ಅಭಿವೃದ್ಧಿ ಆಗೋದು. ಆದ್ರೆ ಆ ಕಾಲದಲ್ಲೇ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಬೆಂಗಳೂರಿಗೆ ವಿಶೇಷವಾಗಿ ಹೆಚ್ಚು ಅನುದಾನ ಕೇಂದ್ರದ ಸರ್ಕಾರದಿಂದ ಬರುವಂಥದ್ದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಥರದ ಒಂದು ಮಾಡೆಲ್ಲು ಕೂಡ ಬಂದ್ರೆ ಕರ್ನಾಟಕ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದನೂ ಕೂಡ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಮತ್ತೊಮ್ಮೆ ಎಸ್ ಎಂ ಕೃಷ್ಣ ಅವರಿಗೆ ನನ್ನ ನಮನಗಳನ್ನು ನಾನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.